ಹಲೋ, ಗುಡ್ ಮಾರ್ನಿಂಗ್. ತಮ್ಮನೇಲಿ ನೋಡಿದ ವಿಷಯ ಗೊತ್ತಾಗಿರುತ್ತೆ. ಇವತ್ತಿನ ಟಾಪಿಕ್ ಏನು ಅಂತ ಅಂದ್ಬಿಟ್ಟು, ಇವತ್ತಿನ ಟಾಪಿಕ್ ನಮ್ಮ ಚಾನಲ್ ಗ್ರೋ ಆಗೋದಕ್ಕೆ ಲಾಂಗ್ ವಿಡಿಯೋಸ್ ಹಾಕಿದ್ರೆ ಬೆಟರಾ, ಶಾರ್ಟ್ ವಿಡಿಯೋಸ್ ಹಾಕಿದ್ರೆ ಬೆಟರಾ ಅಂತ. ಯಾಕೆ ಅಂದ್ರೆ ಎರಡರಲ್ಲೂ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಎರಡು ವಿಷಯನೂ ನಾನು ತಿಳಿಸ್ಕೊಡ್ತೀನಿ. ಇವಾಗ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊತಾ ಇರೋರಿಗೆ, ಹೊಸದಾಗಿ ಜೊತೆನಲ್ಲಿ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋರಿಗೆ, ಮಾನಿಟೈಸ್ ಆಗಿರೋರಿಗೆ, ಮಾನಿಟೈಸ್ಗೆ ಅಪ್ಲೈ ಮಾಡಬೇಕು ಅಂತ ಇರೋರಿಗೆ ಕೂಡ ಹೆಲ್ಪ್ ಆಗುತ್ತೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆನಲ್ಲಿ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಷಯ ಹೆಂಗ್ ಅನಿಸ್ತು, ಈ ವಿಡಿಯೋ ನಿಮ್ಗೆ ಹೆಂಗ್ ಅನಿಸ್ತು, ಯೂಸ್ಫುಲ್ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಹೇಳಿ. ಇವತ್ತಿನ ವಿಷಯಕ್ಕೆ ಬರೋದಾದ್ರೆ, ನಮ್ಮ ಚಾನಲ್ಗೆ ಗ್ರೋ ಆಗೋದಕ್ಕೆ ಯಾವ ವಿಡಿಯೋಸ್ ಅಂದ್ರೆ ಶಾರ್ಟ್ ವಿಡಿಯೋಸ್, ಲಾಂಗ್ ವಿಡಿಯೋಸ್ ಅಂತ. ಫಸ್ಟ್ ನಾನು ಶಾರ್ಟ್ ವಿಡಿಯೋಸ್ ಬಗ್ಗೆ ಮಾತಾಡ್ಬಿಡ್ತೀನಿ. ಶಾರ್ಟ್ಸ್ ಹಾಕೋದ್ರಿಂದ ಬೆನಿಫಿಟ್ ಏನಿದೆ ಅಂತಂದ್ರೆ, ನಮ್ಮ ಶಾರ್ಟ್ಸ್ಗಳಿಂದ ನಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಸಬ್ಸ್ಕ್ರೈಬರ್ಸ್ ಬೇಕು ಅನ್ನೋದಾದ್ರೆ ನಾವು ಶಾರ್ಟ್ ವಿಡಿಯೋಸ್ನ ಜಾಸ್ತಿ ಹಾಕ್ಬೇಕಾಗತ್ತೆ. ಶಾರ್ಟ್ಸ್ ಒಂಥರ ಹೆಂಗೆ ಅಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಇದ್ದಂಗೆ. ಅದ ಹೆಂಗೆ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇರತ್ತೆ, ಇದು ಅಷ್ಟೇನೆ ಹಂಗೆ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇರತ್ತೆ. ಹಾಗಾಗಿ ಜನಕ್ಕೆ ಬೇಗ ರೀಚ್ ಆಗ್ತೀವಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ. ಎಲ್ಲರೂ ಮಾಡ್ಕೊಂತಾರೆ ಅಂತಲ್ಲ, ಶಾರ್ಟ್ಸ್ ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಲ್ಲ. ಅವರಿಗೆ ಅದರಲ್ಲಿರೋ ಕಂಟೆಂಟ್ ಏನಾದ್ರೂ ಇಷ್ಟ ಆಗಿದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ. ಶಾರ್ಟ್ಸ್ ಅಲ್ಲಿ ಸುಮ್ಮನೆ ಏನೋ ಒಂದು ಫೋಟೋ ಹಾಕೊಂಡು ಅಥವಾ ಏನು ವಿಷಯ ಇಲ್ಲದೆ ನಾವು ಸುಮ್ಮನೆ ಒಂದು ಸಾಂಗ್ ಮಿಕ್ಸ್ ಮಾಡಿ ಹಾಕ್ತಾ ಇರ್ತೀವಿ. ಹಾಗಾಗಿ ಏನಾದ್ರೂ ಕಂಟೆಂಟ್ ಇಟ್ಬಿಟ್ಟು ಹಾಕಿದ್ರೆ ಅದರಿಂದ ನಮ್ಗೆ ಚೆನ್ನಾಗಿ ಸಬ್ಸ್ಕ್ರೈಬರ್ ಬರ್ತಾರೆ. ಮತ್ತೆ ಚಾನಲ್ ಮಾನಿಟೈಸ್ ಆಗಕ್ಕೂ ಹೆಲ್ಪ್ ಆಗುತ್ತೆ. ಆದ್ರೆ ಇದಕ್ಕೆ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರ್ಬೇಕಾಗತ್ತೆ. 10 ಮಿಲಿಯನ್ ವ್ಯೂಸ್ ಬಂದ್ರೆ ಮಾತ್ರನೇನೆ, ಅದು 90 ಡೇಸ್ ಒಳಗಡೆ ಬಂದ್ರೆ ಮಾತ್ರನೇನೆ ಚಾನಲ್ ಮಾನಿಟೈಸ್ ಆಗೋದು. ಇಲ್ಲ ಅಂತಂದ್ರೆ ಮಾನಿಟೈಸ್ ಆಗಲ್ಲ. ಹಾಗಾಗಿ ನನಗ್ ಗೊತ್ತಿದ್ದಂಗೆ 100 ಜನದಲ್ಲಿ ಒಬ್ರದ್ದು ಆದ್ರೆ ಹೆಚ್ಚು ಅಂತ ಅನ್ಸುತ್ತೆ ಏನು ಶಾರ್ಟ್ ವಿಡಿಯೋಸ್ ಇಂದ ಮಾನಿಟೈಸ್. ತುಂಬಾ ಜನ ಏನು ಸುಮ್ನೆ ಶಾರ್ಟ್ ವಿಡಿಯೋಸ್ನ ಹಾಕೊಳ್ಳೋದು ಅಷ್ಟೇನೆ, ಸಬ್ಸ್ಕ್ರೈಬ್ ಒಂದಗೋಸ್ಕರ ಹಾಕೋಬೇಕು ಬಿಟ್ರೆ ಅದರಿಂದ ಮಾನಿಟೈಸ್ ಆಗೋದು ತುಂಬಾನೇ ಕಷ್ಟ. ಮಾನಿಟೈಸ್ ಆಗಲ್ಲ, ಯಾಕಂದ್ರೆ ಅಷ್ಟು ವ್ಯೂಸ್ ಬರಲ್ಲ. ಯಾರಿಗೋ ತುಂಬಾ ರೇರ್ ಆಗಿ ಮಾತ್ರನೇ ವೈರಲ್ ಹೋಗೋದು ಶಾರ್ಟ್ ವಿಡಿಯೋಸ್, ಮಿಲಿಯನ್ಸ್ ಗಟ್ಲೆ. ಅಕಸ್ಮಾತ್ ಏನಾದ್ರೂ ಶಾರ್ಟ್ ವಿಡಿಯೋಸ್ ಇಂದ ನಾವು ಅಂದ್ರೆ ಲಾಂಗ್ ವಿಡಿಯೋನ ಸೈಡ್ಗೆ ಇಟ್ಬಿಟ್ಟು ಬರೀ ಶಾರ್ಟ್ ವಿಡಿಯೋಸ್ ಹಾಕೊಂಡು ನಾವು ಮಾನಿಟೈಸ್ ಮಾಡ್ಕೋತೀವಿ ಅನ್ನೋದಾದ್ರೆ, ಅದರಿಂದ ಆಗೋ ನೆಗೆಟಿವ್ ಏನು ಅಂತಂದ್ರೆ, ಮಾನಿಟೈಸ್ ಏನು ಅಕಸ್ಮಾತ್ ಅದು ವೈರಲ್ ಹೋಗಿ ಯಾವ್ದಾರ ಒಂದು ವಿಡಿಯೋ ಅಥವಾ ಒಂದೆರಡು ವಿಡಿಯೋ ವೈರಲ್ ಹೋಗ್ಬಿಟ್ಟು ಏನೋ ಹಾಫ್ ಮಾನಿಟೈಸ್ ವರ್ಗೂ ಬಂದು ಏನಾರು ಹಾಫ್ ಮಾನಿಟೈಸ್ ಆಗೋಯ್ತು, ಮಾಡ್ಕೊಂಡ್ಬಿಟ್ವಿ ನಾವು ಅಂತಂದ್ರೆ, ಫುಲ್ ಮಾನಿಟೈಸ್ ಆಗೋದಕ್ಕೆ ಇನ್ನೊಂದು ವಿಡಿಯೋ ವೈರಲ್ ಹೋಗ್ಲೇಬೇಕಾಗತ್ತೆ. ಅಕಸ್ಮಾತ್ ವೈರಲ್ ಹೋಗ್ಲಿಲ್ಲ ಅಂತಂದ್ರೆ ಅದೇ 90 ಡೇಸ್ ಒಳಗಡೆನೆ ಅದಾಗ್ಲೇಬೇಕು. ಅದಾಗ್ಲಿಲ್ಲ ಅಂತಂದ್ರೆ ಆವಾಗ ಮಾನಿಟೈಸ್ ಆಗಿದ್ದು ಕೂಡ ವೇಸ್ಟ್ ಆಗತ್ತೆ, ಮತ್ತೆ ಡಿಮಾನಿಟೈಸ್ ಆಗತ್ತೆ. ಹಾಗಾಗಿ ಶಾರ್ಟ್ ವಿಡಿಯೋಸ್ಗೆ ಜಾಸ್ತಿ ಫೋಕಸ್ ಕೊಡೋದಕ್ಕಿಂತ ಲಾಂಗ್ ವಿಡಿಯೋಸ್ಗೆ ಜಾಸ್ತಿ ಫೋಕಸ್ ಕೊಟ್ರೆ ಒಳ್ಳೇದು ಅಂತಾನೆ ಹೇಳ್ಬೋದು. ಇನ್ನು ಶಾರ್ಟ್ಸ್ ಇಂದ ಯಾವುದೇ ತರ ರೆವಿನ್ಯೂ ಬರಲ್ಲ. ತುಂಬಾ ವೈರಲ್ ಹೋಗ್ಬೇಕಾಗತ್ತೆ. ಮಾನಿಟೈಸ್ ಆಗಿದ್ರೆ ಹೇಳ್ತಿದ್ದೀನಿ, ಅಕಸ್ಮಾತ್ ಮಾನಿಟೈಸ್ ಆಗಿ ಏನಾದ್ರು ಶಾರ್ಟ್ಸ್ ನ ಅಪ್ಲೋಡ್ ಮಾಡ್ತಿದ್ರೆ ಅವಾಗ ನಂದೇ ಒಂದು 5 ಲಕ್ಷ ವ್ಯೂಸ್ ಹೋಗಿರೋದು ಒಂದು ಶಾರ್ಟ್ ಇದೆ. ಅದರಿಂದ ನನಗೆ ಬಂದಿರೋದು $2 ಅಷ್ಟೇನೆ. ತುಂಬಾ ವ್ಯೂಸ್ ಹೋಗ್ಬೇಕು, 5 ಲಕ್ಷ 10 ಲಕ್ಷ ಅಥವಾ ಮಿಲಿಯನ್ಸ್ ಗಟ್ಲೆ ವ್ಯೂಸ್ ಹೋದಾಗ ಅದರಿಂದ ನಮ್ಗೆ ರೆವಿನ್ಯೂ ಬರುತ್ತೆ. ಅದ್ ಬಿಟ್ಟು ತುಂಬಾ ಕಮ್ಮಿ 10,000 20,000 50,000 ಹಿಂಗೋದ್ರು ಕೂಡ ಅದರಿಂದ ಏನು ಬರಲ್ಲ. ಜಸ್ಟ್ ಪಾಯಿಂಟ್ಸ್ ಅಲ್ಲಿ ಬರುತ್ತೆ ಅಷ್ಟೇನೆ, ಬರೋದೇ ಇಲ್ಲ ಅಂತಲ್ಲ, ಜಸ್ಟ್ ಪಾಯಿಂಟ್ಸ್ ಅಲ್ಲಿ ಬರುತ್ತೆ. 2,000 2,500 ವ್ಯೂಸ್ ಹೋದ್ರೆ 0.01 ಆ ತರ ಬರುತ್ತೆ ಡಾಲರು. ಹಾಗಾಗಿ ಶಾರ್ಟ್ ವಿಡಿಯೋಸ್ಗಳನ್ನ ಜಾಸ್ತಿ ಬೇಕು ಅಂತಂದ್ರೆ, ಅದೇ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಕೌಂಟ್ ಆಗ್ಬೇಕು ಅನ್ನೋ ತರ ಇದ್ರೆ, ನಿಮ್ಗೆ ಸಬ್ಸ್ಕ್ರೈಬರ್ಸ್ ಬೇಕು ಅನ್ನೋ ತರ ಇದ್ರೆ ಶಾರ್ಟ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನನ್ ಸಜೆಷನ್ ಏನು ಅಂತಂದ್ರೆ, ಲಾಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ಕೊಳ್ಳೋದು. ಲಾಂಗ್ ವಿಡಿಯೋಸ್ ಇಂದ ತುಂಬಾನೇ ಬೆನಿಫಿಟ್ ಇದೆ. ನಮ್ ಚಾನಲ್ ಗ್ರೋ ಆಗ್ಬೇಕು ಅಂದ್ರೆ ಲಾಂಗ್ ವಿಡಿಯೋಸ್ ಇಂದಾನೇ ಆಗ್ಬೇಕು. ಶಾರ್ಟ್ ವಿಡಿಯೋಸ್ ಇಂದ ನಾವು ಗ್ರೋ ಮಾಡ್ಕೊಂತೀವಿ ಅಂದ್ರೆ ಆಗಲ್ಲ. ಬರೀ ಶಾರ್ಟ್ಸ್ ಚಾನಲ್ ಮಾಡ್ಕೊಂತೀವಿ ಅಂದ್ರೆ ಹಂಗ್ ಮಾಡಿ ಬರೀ ಶಾರ್ಟ್ಸ್ ಗಳನ್ನ ಅಪ್ಲೋಡ್ ಮಾಡ್ಕೊಬಹುದು. ಅದು ಬಿಟ್ಟು ನಮ್ದು ಒಂದು ಚಾನಲ್ ಪರಿಪೂರ್ಣವಾಗಿ ಕಂಪ್ಲೀಟ್ ಆಗಿ ಇರ್ಬೇಕು ಅನ್ನೋದಾದ್ರೆ ಅದಕ್ಕೆ ಲಾಂಗ್ ವಿಡಿಯೋಸ್ ಹಾಕ್ಲೇಬೇಕು. ಲಾಂಗ್ ವಿಡಿಯೋಸ್ ಇಂದನೇ ನಾವು ಏನು ಮಾನಿಟೈಸ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಯಾಕೆ ಅಂದ್ರೆ ಲಾಂಗ್ ವಿಡಿಯೋಸ್ ಅಲ್ಲಿ ಇರೋ ಬೆನಿಫಿಟ್ ಏನು ಅಂತಂದ್ರೆ, ಲಾಂಗ್ ವಿಡಿಯೋಸ್ಗೆ ಮಾನಿಟೈಸೇಷನ್ಗೆ ನಮ್ಗೆ 1 ವರ್ಷ ಟೈಮ್ ಕೊಡ್ತಾರೆ. 365 ಡೇಸ್ ಒಳಗಡೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಷ್ಟರೊಳಗೆ ಆರಾಮಾಗಿ ಮಾಡ್ಕೊಬಹುದು. ಕರೆಕ್ಟ್ ಆಗಿ ವಾರದಲ್ಲಿ ನಾವು 4 ವಿಡಿಯೋ ಹಾಕಿದ್ವಿ ಅಂತಂದ್ರೆ ಗ್ಯಾರಂಟಿ ನಮ್ದು ಮಾನಿಟೈಸ್ ಆಗತ್ತೆ. ಇದರಿಂದನೇ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಬಹುದು.
ಸಬ್ಸ್ಕ್ರೈಬರ್ ಇದರಲ್ಲಿರೋ ನೆಗೆಟಿವ್ ಅಂಶ ಅಂದ್ರೆ ಅದೊಂದೇನೆ, ಸಬ್ಸ್ಕ್ರೈಬರ್ಸ್ ತುಂಬಾ ಕಮ್ಮಿ ಬರ್ತಾರೆ. ಯಾಕಂದ್ರೆ ಆದ್ರೂನು ಅದರಲ್ಲೂ ಪಾಸಿಟಿವ್ ಹುಡುಕ್ಬೇಕು ಅಂದ್ರೆ ಅದರಿಂದ ನಮ್ಮ ಲಾಂಗ್ ವಿಡಿಯೋನ ನೋಡಿ ಯಾರು ಸಬ್ಸ್ಕ್ರೈಬರ್ ಬಂದಿರ್ತಾರಲ್ಲ ಅವ್ರು ಜೆನ್ಯೂನ್ ಸಬ್ಸ್ಕ್ರೈಬರ್ ಆಗಿರ್ತಾರೆ. ಆದ್ರೆ ಶಾರ್ಟ್ ವಿಡಿಯೋಸ್ ಇಂದ ಬಂದಿರೋರು ಬರೀ ಶಾರ್ಟ್ ವಿಡಿಯೋಸ್ ಅಷ್ಟೇ ನೋಡ್ತಾರೆ, ಅವರು ಲಾಂಗ್ ವಿಡಿಯೋಸ್ ನ ನೋಡಲ್ಲ. ಅಪ್ಪಿ ತಪ್ಪಿ ಯಾರಿಗಾದ್ರೂ ಶಾರ್ಟ್ ವಿಡಿಯೋದಲ್ಲಿರೋ ಕಂಟೆಂಟ್ ಇಷ್ಟ ಆದ್ರೆ ಅವಾಗ ನಾವು ರಿಲೇಟೆಡ್ ಕಂಟೆಂಟ್ ಅಲ್ಲಿ ಟ್ಯಾಗ್ ಮಾಡಿರ್ತೀವಲ್ಲ ಆ ವಿಡಿಯೋನ ಕ್ಲಿಕ್ ಮಾಡಿ ಹೋಗಿ ನಮ್ಮ ಚಾನಲ್ ಅಲ್ಲಿ ನೋಡ್ಬರೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದ್ರೆ ಯಾರೂನು ಲಾಂಗ್ ವಿಡಿಯೋಸ್ ನ ನೋಡಲ್ಲ, ಬರೀ ಶಾರ್ಟ್ ಗಳನ್ನ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇನೆ. ಹಂಗಾಗಿ ಇದ್ರಲ್ಲಿ ಲಾಂಗ್ ವಿಡಿಯೋಸ್ ಇಂದ ಸಬ್ಸ್ಕ್ರೈಬರ್ಸ್ ಏನ್ ಬರ್ತಾರಲ್ಲ ಅವರು ನಮ್ಗೆ ಜೆನ್ಯೂನ್ ಆಗಿರ್ತಾರೆ, ಲಾಯಲ್ ಆಗಿರ್ತಾರೆ. ಅವ್ರು ನಮ್ ಎಲ್ಲಾ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ವಿಡಿಯೋ ನೋಡಿನೇ ಬಂದಿರ್ತಾರೆ, ಅವ್ರಿಗೆ ನಮ್ ಕಂಟೆಂಟ್ ಇಷ್ಟ ಆಗಿರುತ್ತೆ. ನಮ್ ಕಂಟೆಂಟ್ ಇಷ್ಟ ಆದಾಗ ಅವ್ರು ಗ್ಯಾರಂಟಿ ನಮ್ಮ ವಿಡಿಯೋಸ್ ನ ನೋಡ್ತಾರೆ. ಹಾಗಾಗಿ ಏನು ಲಾಂಗ್ ವಿಡಿಯೋಸೇ ಚಾನಲ್ ಗ್ರೋಗೆ ತುಂಬಾ ಹೆಲ್ಪ್ ಆಗೋದು ಅಂದ್ರೆ ಲಾಂಗ್ ವಿಡಿಯೋಸ್ನೇ ಅಪ್ಲೋಡ್ ಮಾಡಬೇಕು. ಲಾಂಗ್ ವಿಡಿಯೋಸ್ ಹಾಕೋದ್ರಿಂದನೇ ವಾಚ್ ಅವರ್ ನಮ್ಗೇನಾದ್ರೂ ಸಬ್ಸ್ಕ್ರೈಬ್ ಅಂದ್ರೆ ಮಾನಿಟೈಸೇಷನ್ಗೆ ಇನ್ನೂ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಅಂದಾಗ ಸ್ವಲ್ಪ ಲೆಂತಿ ಲಾಂಗ್ ವಿಡಿಯೋಸ್ನ ಹಾಕೊಂಡ್ರೆ ವಾಚ್ ಅವರು ಬೇಗ ಕಂಪ್ಲೀಟ್ ಮಾಡ್ಕೊಬಹುದು. ಅದಾದ್ಮೇಲೆ ಬೇಕಿದ್ರೆ ಸ್ವಲ್ಪ ಲೆಂತ್ ಕಮ್ಮಿ ಮಾಡ್ಕೊಂಡ್ರು ಓಕೆನೇನೆ. ಮಾನಿಟೈಸ್ ಆಗೋವರೆಗೂ ಸ್ವಲ್ಪ ಲೆಂತಿ ವಿಡಿಯೋಸ್ ಹಾಕೊಂಡ್ರೆ ಅಟ್ಲೀಸ್ಟ್ ನಮ್ಗೆ ಎಷ್ಟು ಜನ ನೋಡ್ತಾರಲ್ಲ ಅಷ್ಟು ಜನ ಪೂರ್ತಿ ನೋಡಿದ್ರೆ ಸಾಕು, ಅದರಲ್ಲೇ ನಮ್ಗೆ ಏನು ವಾಚ್ ಅವರ್ ಕಂಪ್ಲೀಟ್ ಆಗ್ಬಿಡುತ್ತೆ. ಅಂಥದ್ದೊಂದು ವಿಡಿಯೋನು ನಂದಿದೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಡಿಯೋ ನನಗೆ ಆ ವಿಡಿಯೋ ಇಂದನೇ ನನಗೆ ಆದಷ್ಟು ವಾಚ್ ಅವರ್ ಕಂಪ್ಲೀಟ್ ಆಗಿದ್ದು. ಒಂದು ವಿಡಿಯೋ ಚಿಕ್ಕಪೇಟೆದು ಶಾಪಿಂಗ್ ವಿಡಿಯೋ ಹಾಕಿದ್ದೆ, ಅದಕ್ಕೊಂದು 5K ವ್ಯೂಸ್ ಬಂದಿದೆ. ಅದರಲ್ಲಿ ನನಗೆ 350 ಅವರ್ಸ್ ವಾಚ್ ಟೈಮು ಅದೊಂದೇ ವಿಡಿಯೋ ಇಂದ ಬಂದಿರೋದು. ನನಗೆ ಆ ತರ ಯಾವ್ದಾದ್ರು ಒಂದು ವಿಡಿಯೋ ಇಷ್ಟ ಆಗಿ ಅದೇನಾದ್ರು ವೈರಲ್ ಹೋಯ್ತು ಅಂತಂದ್ರೆ ಅಥವಾ ವ್ಯೂಸ್ ಕೂಡ ಚೆನ್ನಾಗಿ ಬಂತು ಅಂತಂದ್ರೆ ಅದರಿಂದನೇ ನಾವು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೋದು. ಹಾಗಾಗಿ ಲಾಂಗ್ ವಿಡಿಯೋಸ್ ಮೇಲೆ ಫೋಕಸ್ ಮಾಡೋದು ತುಂಬಾನೇ ಒಳ್ಳೆಯದು. ಇನ್ನು ಅದೇ ಹೇಳ್ದಂಗೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಬರ್ತಾರೆ. ಸಬ್ಸ್ಕ್ರೈಬರ್ಸ್ ಈಗ ನಮ್ಗೆ ವಾಚ್ ಅವರ್ ಎಲ್ಲ ಕಂಪ್ಲೀಟ್ ಆಗಿದೆ, ಸಬ್ಸ್ಕ್ರೈಬರ್ಸ್ ಬೇಕಪ್ಪ ಅನ್ನೋ ಟೈಮಲ್ಲಿ ಬೇಕಿದ್ರೆ ಫಸ್ಟ್ ಲಾಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡ್ಬಿಡ್ಬೇಕು. ಲಾಂಗ್ ವಿಡಿಯೋಸ್ನ ಹಾಕೊಂತ ಹೋಗ್ಬೇಕು. ಚಾನಲ್ ಹೊಸ್ತಾ ಕ್ರಿಯೇಟ್ ಮಾಡಿರೋರು ಅಥವಾ ಮಾನಿಟೈಸೇಷನ್ಗೆ ಇನ್ನೂ ಮಾಡಿಲ್ಲ, ನಮಗೆ ಟೈಮ್ ಆಗೋಗ್ತಿದೆ ಅಂತ ಇರೋರು ಫಸ್ಟು ಲಾಂಗ್ ವಿಡಿಯೋಸ್ನ ಹಾಕೊಂಡು ಹೋಗಿ ಲಾಂಗ್ ವಿಡಿಯೋಸ್ನ ಹಾಕೊಂಡು ಅದರಿಂದ ಬರೋ ವಾಚ್ ಟೈಮ್ನ ಏನೋ ಕಂಪ್ಲೀಟ್ ಮಾಡಿಕೊಂಡು ಅದಾದ್ಮೇಲೆ ಇನ್ನೂ ನಮಗೆ ಸಬ್ಸ್ಕ್ರೈಬ್ ಇನ್ನೂ ಕಮ್ಮಿ ಇದ್ದಾರೆ 1000ಗೆ ಅಥವಾ ಫುಲ್ ಮಾನಿಟೈಸ್ ಮಾಡ್ಕೊಂಡ್ರೆ ಒಳ್ಳೇದು. 1000ಗೆ ಕಮ್ಮಿ ಇದ್ದಾರೆ ಅಂತಂದಾಗ ಅವಾಗ ನಾವು ಶಾರ್ಟ್ಸ್ಗಳನ್ನ ಹಾಕೊಂಡು ಹೋಗ್ತಾ ಇದ್ರೆ ಅಟ್ಲೀಸ್ಟ್ ನಾವು ಲಾಂಗ್ ವಿಡಿಯೋಸ್ ಹಾಕೋದ್ರ ಜೊತೆನಲ್ಲೇ ಶಾರ್ಟ್ ವಿಡಿಯೋಸ್ಗಳನ್ನ ಹಾಕೊಂಡು ಹೋಗ್ತಾ ಇದ್ರೆ ಫಸ್ಟ್ ಲಾಂಗ್ ವಿಡಿಯೋಸ್ಗೆ ಫೋಕಸ್ ಮಾಡಿ ಅದ್ರ ಜೊತೆನಲ್ಲಿ ಶಾರ್ಟ್ ವಿಡಿಯೋಸ್ನ ಹಾಕೊಂಡು ಹೋಗಿ ಅವಾಗ ಆ ಕಡೆಯಿಂದ ಸಬ್ಸ್ಕ್ರೈಬ್ ಬರ್ತಾರೆ, ಈ ಕಡೆಯಿಂದ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಅದ್ ಬಿಟ್ಬಿಟ್ಟು ಬರೀ ಸಬ್ಸ್ಕ್ರೈಬರ್ಸ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಡಿ, ವಾಚ್ ಅವರ್ ಮೇಲೆನೂ ಕೂಡ ಕಾನ್ಸಂಟ್ರೇಟ್ ಮಾಡಿ. ಅದರಿಂದನೂ ಕೂಡ ನಮಗೆ ಮಾನಿಟೈಸ್ ಆಗ್ಬೇಕಿರೋದೇ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದ್ರಿಂದ. ಹಾಗಾಗಿ ಇದು ಲಾಂಗ್ ವಿಡಿಯೋಸ್ ಹಾಕೊಂಡ್ರೆ ತುಂಬಾನೇ ಒಳ್ಳೇದು. ಇನ್ನು ಲಾಂಗ್ ವಿಡಿಯೋಸ್ ಮಾನಿಟೈಸ್ ಆದ್ಮೇಲೆ ಲಾಂಗ್ ವಿಡಿಯೋಸ್ ಇಂದಾನೇ ನಮ್ಗೆ ರೆವಿನ್ಯೂ ಜನರೇಟ್ ಆಗ್ಬೇಕು, ಅದರಿಂದಾನೇ ನಮ್ಗೆ ದುಡ್ಡು ಬರಬೇಕು. ಅದು ಬಿಟ್ಟು ಬೇರೆ ಯಾವ್ದ್ರಿಂದನೂ ಬರಲ್ಲ. ಹೇಳ್ದಂಗೆ ಶಾರ್ಟ್ಸ್ ಇಂದ ನಮ್ಗೆ ತುಂಬಾನೇ ಕಮ್ಮಿ ಬರುತ್ತೆ ರೆವೆನ್ಯೂ. ಅದು ತುಂಬಾ ವೈರಲ್ ಹೋಗಿದ್ರೆ ಮಾತ್ರ ಅದರಿಂದ ನಮ್ಗೆ ದುಡ್ಡು ಬರೋದು. 5 ಲಕ್ಷ 10 ಲಕ್ಷ ಅದಕ್ಕಿಂತ ಜಾಸ್ತಿ ಹೋಗ್ಬೇಕು. ನಂದೇ 5,64,000 ವ್ಯೂಸ್ ಅಲ್ಲಿ $2 ಬಂದಿದೆ ಅಷ್ಟೇನೆ. ಹಾಗಾಗಿ ಅದು ಯಾವಾಗ್ಲೂ ವೈರಲ್ ಹೋಗಲ್ಲ, ಅಪರೂಪಕ್ಕೆ ಒಂದೊಂದು ಹೋಗ್ತವೆ ಅಷ್ಟೇನೆ. ಹಾಗಾಗಿ ನಾವು ಲಾಂಗ್ ವಿಡಿಯೋಸ್ನ ಹಾಕೊಳ್ಳೋದ್ರಿಂದ ಲಾಂಗ್ ವಿಡಿಯೋಸ್ಗೆ ವ್ಯೂಸ್ ಕಮ್ಮಿ ಇರ್ಬೋದು, ಆದ್ರೆ ಇವತ್ತು ಹಾಕಿರೋ ವಿಡಿಯೋ ಇನ್ ಯಾವತ್ತು ಬೇಕಾದ್ರೂ ಅದಕ್ಕೆ ವ್ಯೂಸ್ ಬರುತ್ತೆ. ಇವತ್ತು ಹಾಕಿ ಬಿಟ್ಟಿರೋದು ಇವತ್ತು ಬರ್ದೇ ಹೋದ್ರೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಿನ್ನೊಂದು ತಿಂಗಳು ಬಿಟ್ಟು ಇನ್ನೊಂದು ವರ್ಷ ಬಿಟ್ಟಾದ್ರೂ ಸರಿ ಆ ಸೀಸನ್ ಅಲ್ಲಿ ಆ ವಿಡಿಯೋ ಓಡುತ್ತೆ. ಹಂಗಾಗಿ ಲಾಂಗ್ ವಿಡಿಯೋಸ್ನ ಹಾಕ್ತಾ ಇರ್ಬೇಕು. ಲಾಂಗ್ ವಿಡಿಯೋಸ್ ಇಂದಾನೇ ನಮ್ ಚಾನಲ್ ಗ್ರೋ ಆಗ್ಬೇಕು, ಅವಾಗ ಮಾತ್ರನೇ ಚಾನಲ್ಗೆ ಬೆಲೆ ಇರುತ್ತೆ. ಇನ್ನು ಲಾಂಗ್ ವಿಡಿಯೋಸ್ ಇಂದ ರೆವಿನ್ಯೂ ಹೇಳ್ದಂಗೆ ನಾನು ಲಾಂಗ್ ವಿಡಿಯೋಸ್ಗೆ 1,000 1,500 ವ್ಯೂಸ್ ಬಂದಿದೆ ಅಂತಂದ್ರೆ $1 ಕೌಂಟ್ ಆಗುತ್ತೆ. ಲಾಂಗ್ ವಿಡಿಯೋ ಏನಾದ್ರೂ ವ್ಯೂಸ್ ಚೆನ್ನಾಗಿ ಹೋಯ್ತು ಅಂತಂದ್ರೆ ನಮ್ಗೆ ಡಾಲರ್ ಕೌಂಟ್ ಮಾಡ್ಕೊಳ್ಳೋದಕ್ಕೂ ಏನೋ ಹೆಲ್ಪ್ ಆಗುತ್ತೆ. ಹಾಗಾಗಿ ಲಾಂಗ್ ವಿಡಿಯೋಸ್ ಮೇಲೆನೆ ನಾವು ಫೋಕಸ್ ಮಾಡಬೇಕು. ಇನ್ನು ಲೈವ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಲೈವ್ ಮಾಡೋದ್ರಿಂದ ಎರಡು ಬೇಗ ಆಗತ್ತೆ ಏನು ಮಾನಿಟೈಸ್ ಮಾಡ್ಕೊಳ್ಳೋದಕ್ಕೆ, ವಾಚ್ ಅವರ್ ಆಗಲಿ ಸಬ್ಸ್ಕ್ರೈಬರ್ ಆಗಲಿ. ಆದರೆ ಅದರಿಂದ ಆಗೋ ನೆಗೆಟಿವ್ ಏನು ಅಂತ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದು ನೋಡ್ಕೊಂಡು ಮಾಡೋದಿದ್ರೆ ಲೈವ್ನ ಮಾಡ್ಕೊಂಡು ಮಾಡ್ಬೋದು, ಆದರೆ ರೆವೆನ್ಯೂ ಜನರೇಟ್ ಕೂಡ ಹೇಳಿದ್ದೀನಿ ನಾನು. ಅದರಿಂದ ಯಾವುದೇ ದುಡ್ಡು ಬರಲ್ಲ. ಯಾರಾದರೂ ಸೂಪರ್ ಚಾಟು, ಸೂಪರ್ ಥ್ಯಾಂಕ್ಸ್, ಮೆಂಬರ್ಶಿಪ್ ತಗೊಂಡ್ರೆ ಮಾತ್ರನೇ ಅದರಿಂದ ಅರ್ನಿಂಗ್ ಆಗೋದು. ಅದು ಬಿಟ್ಟು ಲೈವ್ ಇಂದ ಇನ್ಯಾವುದೇ ದುಡ್ಡು ಬರಲ್ಲ.
ಅದು ಜೀವನ ಪೂರ್ತಿ ಲೈವ್ ಮಾಡ್ಕೊಂಡಂತೂ ಇರೋಕ್ಕಾಗಲ್ಲ. ಆದಷ್ಟು ನಾವು ಲಾಂಗ್ ವಿಡಿಯೋ ಮೇಲೆ ಫೋಕಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಚಾನಲ್ಗೆ. ಹೊಸದಾಗಿ ಕ್ರಿಯೇಟ್ ಮಾಡೋರಿಗೆ ಹೇಳ್ತಾ ಇದ್ದೀನಿ, ಜೊತೆನಲ್ಲಿ ಈ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋಸ್ಗಳ ಅಪ್ಲೋಡ್ ಮಾಡ್ತಾ ಇರೋರು, ಇನ್ನೂ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ನಮ್ದು ಅಂತ ಇರೋರು, ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತ ಇರೋರು, ಮಾನಿಟೈಸ್ ಆಗಿರೋರು ಕೂಡ, ನಂತರ ಮಾನಿಟೈಸ್ ಆಗಿರೋರು ಕೂಡ, ಎಲ್ಲರಿಗೂ ಸೇರಿ ವಿಡಿಯೋ ಯೂಸ್ ಆಗತ್ತೆ ಇದು. ಹಾಗಾಗಿ ಆದಷ್ಟು ಲಾಂಗ್ ವಿಡಿಯೋ ಮೇಲೆ ಫೋಕಸ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ರೆವೆನ್ಯೂ ಜನರೇಟ್ ಆಗೋದಕ್ಕಾಗ್ಲಿ, ಮಾನಿಟೈಸ್ ಆಗೋದಕ್ಕೂ ಕೂಡ ಯೂಟ್ಯೂಬರ್ ನೋಡೋದು ಲಾಂಗ್ ವಿಡಿಯೋಸ್ನೇನೆ. ಲಾಂಗ್ ವಿಡಿಯೋಸ್ ಚಾನಲ್ ಅಲ್ಲಿ ಎಷ್ಟಿದೆ, ಅದು ಯಾವ ತರ ಇದೆ, ಯಾವ ಕಂಟೆಂಟು, ಅದನ್ನೆಲ್ಲಾನು ನೋಡಿನೇನೆ ನಮ್ಗೆ ಮಾನಿಟೈಸ್ ಓಕೆ ಮಾಡೋದು. ಚಾನಲ್ ಕ್ರಿಯೇಟ್ ಮಾಡ್ಕೊಂಡಾಗ ಅಡ್ವಾನ್ಸ್ ಫೀಚರ್ ಅಲ್ಲಿ ಒಂದು ಆಪ್ಷನ್ ಇರುತ್ತೆ, ಎನೇಬಲ್ ಮಾಡ್ಕೊಳ್ಳೋದಿರುತ್ತೆ. ಅಲ್ಲಿ ನಾವು ID ವೆರಿಫಿಕೇಶನ್ ಮಾಡಬೇಕು, ಅಥವಾ 60 ವಿಡಿಯೋಸ್ ಏನೋ ಅಪ್ಲೋಡ್ ಮಾಡಾದ್ಮೇಲೆ ಆಟೋಮೆಟಿಕ್ ಅವರೇ ಎನೇಬಲ್ ಮಾಡ್ಬಿಡ್ತಾರೆ. ಅವಾಗ ಅದು ಲಾಂಗ್ ವಿಡಿಯೋಸ್ ಹಾಕಿದ್ರೆ ಮಾತ್ರ, ಶಾರ್ಟ್ ವಿಡಿಯೋಸ್ ಹಾಕಿದ್ರೆ ಎನೇಬಲ್ ಆಗಲ್ಲ. ಲಾಂಗ್ ವಿಡಿಯೋಸ್ ಹಾಕಿದ್ರೆ ಆಟೋಮೆಟಿಕ್ ಅವ್ರು ನಮ್ಮ ಪರ್ಫಾರ್ಮೆನ್ಸ್ ನೋಡಿ ಅವರೇ ಎನೇಬಲ್ ಮಾಡ್ಬಿಡ್ತಾರೆ. ಹಾಗಾಗಿ ಲಾಂಗ್ ವಿಡಿಯೋಸ್ ತುಂಬಾನೇ ಇಂಪಾರ್ಟೆಂಟ್ ಚಾನಲ್ಗೆ. ಲಾಂಗ್ ವಿಡಿಯೋಸ್ ನ ಹಾಕ್ಬೇಕು. ಹೊಸದಾಗಿ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋರು ಟೈಮ್ ವೇಸ್ಟ್ ಮಾಡಬೇಡಿ. ಶಾರ್ಟ್ಸ್ ಗಳನ್ನ ಹಾಕೊಂಡು, ಶಾರ್ಟ್ಸ್ ಗಳು ಬೇಕಿದ್ರೆ ಸಬ್ಸ್ಕ್ರೈಬರ್ಸ್ಗೋಸ್ಕರ ಹಾಕೊಳ್ಳಿ, ಆದ್ರೆ ವಾಚ್ ಅವರ್ಗೋಸ್ಕರ ಲಾಂಗ್ ವಿಡಿಯೋಸೇ ಹಾಕ್ಬೇಕು. ಲಾಂಗ್ ವಿಡಿಯೋಸ್ ಮೇಲೆ ಫೋಕಸ್ ಮಾಡ್ಕೊಳ್ಳಿ. ಲಾಂಗ್ ವಿಡಿಯೋಸ್ ಇಂದಾನೆ ನಮ್ಮ ಚಾನಲ್ ಗ್ರೋ ಆಗ್ಬೇಕು, ಲಾಂಗ್ ವಿಡಿಯೋಸ್ ಇಂದಾನೆ ಮಾನಿಟೈಸ್ ಆಗ್ಬೇಕು. ಅವಾಗ್ಲೇ ಮುಂದಕ್ಕೆ ನಮ್ಗೆ ಏನೋ ರೆವೆನ್ಯೂ ಚೆನ್ನಾಗಿ ಬರೋದು. ಅಂತಂದ್ರೆ ಸ್ಟಾರ್ಟಿಂಗ್ ಇಂದಾನೆ ನಾವು ಲಾಂಗ್ ವಿಡಿಯೋಸ್ ಮೇಲೆ ಫೋಕಸ್ ಮಾಡ್ಕೊಂಡ್ ಬಂದ್ರೆ ಆದಷ್ಟು ಚೆನ್ನಾಗಿ ವ್ಯೂಸ್ ಬರ್ತಾ ಹೋಗುತ್ತೆ. ಹೋಗ್ತಾ ಹೋಗ್ತಾ ಜನಗಳಿಗೆ ಇಷ್ಟ ಆದಂಗೆ, ನಾನು ಅವಾಗಲೇ ಹೇಳ್ದಂಗೆ, ಅದರಿಂದ ಬಂದಿರೋ ಸಬ್ಸ್ಕ್ರೈಬರ್ಸ್ ನಮ್ಮ ಎಲ್ಲಾ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾರೆ. ಆವಾಗ ನಮ್ಗೆ ಏನೋ ರೆವೆನ್ಯೂ ಕೂಡ ಚೆನ್ನಾಗೇ ಬರುತ್ತೆ. ಡಾಲರ್ ಕೌಂಟ್ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಹೆಲ್ಪ್ ಆಗುತ್ತೆ. ಅಕಸ್ಮಾತ್ ಯಾವ್ದಾದ್ರು ವಿಡಿಯೋ ವೈರಲ್ ಹೋಯ್ತು ಅಂದ್ರೆ ಆದಷ್ಟು ಬೇಗನೆ ಡಾಲರ್ ಕೌಂಟ್ ಆಗುತ್ತೆ. ಹಾಗಾಗಿ ಲಾಂಗ್ ವಿಡಿಯೋಸೇ ನಾನಂತೂ ಸಜೆಸ್ಟ್ ಮಾಡ್ತೀನಿ. ಲಾಂಗ್ ವಿಡಿಯೋಸ್ ಮೇಲೆನೆ ಫೋಕಸ್ ಮಾಡಿ. ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ಏನೋ ಲೈವ್ ಮಾಡಿ ಕೂಡ ನಮಗೆ ವಾಚ್ ಅವರ್ಗೆ ಆಗ್ತಾ ಇಲ್ಲ, ವೈರಲ್ ಹೋಗ್ತಿಲ್ಲ ಲೈವ್ ಅಂದಾಗ ನಾನು ಹೇಳೋದು ಇದೊಂದೇನೆ, ಲಾಂಗ್ ವಿಡಿಯೋಸ್ನ ಹಾಕಿ, ಆದಷ್ಟು ಲಾಂಗ್ ವಿಡಿಯೋಸ್ನ ಹಾಕಿ. ಲಾಂಗ್ ವಿಡಿಯೋಸ್ ಎಷ್ಟು ಹಾಕಿದ್ರೆ ಅಷ್ಟು ಬೇಗ ನಾವು ವಾಚ್ ಅವರ್ನ ಮಾಡ್ಕೊಬೋದು, ಅದರಿಂದನೇ ಮಾಡ್ಕೊಬೋದು. ಈ ಶಾರ್ಟ್ಸ್ ಎಲ್ಲ ಏನು ಅಂತಂದ್ರೆ ಟ್ರೆಂಡಿಂಗ್ ಅಲ್ಲಿ ಇದ್ದಾಗ ಟ್ರೆಂಡಿಂಗ್ ಸಾಂಗ್ಗಳಿಂದ ಹೋಗುತ್ತೆ ಅಷ್ಟೇನೆ. ಅದ್ ಬಿಟ್ಟು ನೀವು ನಾರ್ಮಲ್ ಆಗಿ ಮಾತಾಡಿ ಹಾಕಿರೋ ಶಾರ್ಟ್ಸ್ ಗಳು ನೋಡಿ ಅದಕ್ಕೆ ವ್ಯೂಸೇ ಬರಲ್ಲ, ಅದು ತುಂಬಾನೇ ಕಮ್ಮಿ ಅದಕ್ಕೆ ವ್ಯೂಸ್ ಬರೋದು. ಸಾಂಗ್ಸ್ ಗಳು ಆಡ್ ಮಾಡಿ ಹಾಕಿರೋ ಶಾರ್ಟ್ ಗಳು ಮಾತ್ರನೇ ಬೇಗ ವೈರಲ್ ಹೋಗುತ್ತೆ. ಅಂತದ್ ವ್ಯೂಸ್ ಬಂದ್ರು ಕೂಡ ಆ ವ್ಯೂಸ್ ಇಂದ ನಮ್ಗೆ ಯಾವುದೇ ಇದಿಲ್ಲ. ಹಂಗಂತ ಅದೇನ್ ಮಿಲಿಯನ್ ಗಟ್ಲೆ ಹೋಗಲ್ಲ, ಲಕ್ಷಗಳಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡುತ್ತೆ. ಆ ತರ ಎಷ್ಟು ವಿಡಿಯೋನ ಹಾಕಕ್ಕಾಗತ್ತೆ ನಾವು, ಅಲ್ವಾ? ಹಂಗಾಗಿ ಲಾಂಗ್ ವಿಡಿಯೋಸ್ ಆದ್ರೆ ಅದಕ್ಕೆ ಯಾವುದೇ ಇದಿರಲ್ಲ. ಈ ಟ್ರೆಂಡಿಂಗ್ ವಿಡಿಯೋ ಮಾಡಿದ್ರು ಕೂಡ ಆ ಟ್ರೆಂಡಿಂಗ್ ಅಲ್ಲಿ ಅದಕ್ಕೆ ವ್ಯೂಸ್ ಬಂದಿದ್ರು ಆದಷ್ಟು ನಾವು ಏನೋ ಲಾಂಗ್ ಆಗಿ ಇವತ್ತಲ್ದೆ ಹೋದ್ರು ಇನ್ ಯಾವಾಗ್ಲಾದ್ರೂ ವ್ಯೂಸ್ ಬರ್ಬೇಕು ಅನ್ನೋ ತರ ವಿಡಿಯೋಸ್ಗಳನ್ನ ಹಾಕೊಂಡು ಹೋದಾಗ ಆವಾಗ ನಮ್ಗೆ ಇವಾಗ ಹಾಕಿರೋ ವಿಡಿಯೋಗೆ ಇವತ್ತು ವ್ಯೂಸ್ ಬರ್ದೇ ಹೋದ್ರು ಇನ್ನೊಂದು ತಿಂಗಳು ಬಿಟ್ಟಾದ್ರೂ ಸರಿ ಅದಕ್ಕೆ ವ್ಯೂಸ್ ಬಂದೇ ಬರುತ್ತೆ, ಗ್ಯಾರಂಟಿ ಬರುತ್ತೆ. ಯಾವುದೇ ಶಾಪಿಂಗ್ ವಿಡಿಯೋ ಆಗ್ಲಿ, ಯಾವುದೇ ಫೆಸ್ಟಿವಲ್ ವಿಡಿಯೋ ಆಗ್ಲಿ, ಅಥವಾ ನಾರ್ಮಲ್ ಡೈಲಿ ವ್ಲಾಗ್ ವಿಡಿಯೋ ಆಗ್ಲಿ ನೋಡೋರು ಇದ್ದೇ ಇರ್ತಾರೆ. ಇವತ್ತಲ್ಲ ನಾಳೆ ನೋಡ್ತಾನೆ ಇರ್ತಾರೆ. ನಾವಿವತ್ತು ಒಂದು ವಿಡಿಯೋ ಯಾರಿಗಾದ್ರೂ, ಈಗ ನಮ್ಮ ಚಾನಲ್ ನೋಡೋರ್ಗೆ ಒಂದು ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಅವ್ರು ಅದರಿಂದ ನಾವು ಹಾಕಿರೋ ಎಲ್ಲಾ ವಿಡಿಯೋಸ್ನೂ ನೋಡ್ತಾರೆ. ಈಗ ನಾನೇ ಕೂಡ ಹೊಸದಾಗಿ ನೋಡೋರ್ನ ಅವ್ರು ನೋಡ್ತಾ ಇರ್ತೀನಿ. ಒಂದು ವಿಡಿಯೋ ಏನಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಮತ್ತೆ ಅವ್ರ ವಿಡಿಯೋನ ನೋಡ್ಬೇಕು ಅನ್ಸುತ್ತೆ, ಮತ್ತೆ ಅವ್ರ ವಿಡಿಯೋ ನಮ್ಗೆ ಸಜೆಸ್ಟ್ ಕೂಡ ಆಗ್ತಾ ಇರುತ್ತೆ. ಒಂದರಿಂದ ಒಂದು ಬರ್ತಾನೆ ಇರ್ತವೆ ವಿಡಿಯೋಗಳು, ನೋಡ್ತಾನೆ ಇರ್ತೀವಿ. ಹಂಗಾಗಿ ನಮ್ಮ ವಿಡಿಯೋಸ್ ಕೂಡ ಹಂಗೇನೇನೆ ಲಾಂಗ್ ವಿಡಿಯೋಸ್ನೇ ಜಾಸ್ತಿ ಹಾಕ್ತಾ ಹೋದ್ರೆ ಕಂಟೆಂಟ್ ಇಷ್ಟ ಆಯ್ತು ಅಂತಂದ್ರೆ ನಮ್ಮ ಹಿಂದಿನ ವಿಡಿಯೋಗಳನ್ನ ನೋಡಕ್ ಸ್ಟಾರ್ಟ್ ಮಾಡ್ತಾರೆ, ನಾವು ಮತ್ತೆ ಹಾಕೋ ವಿಡಿಯೋಗಳನ್ನ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಹಂಗಾಗಿ ಇದರಿಂದ ಬರೋ ವ್ಯೂಸು, ಸಬ್ಸ್ಕ್ರೈಬರ್ಸು, ಏನು ವಾಚ್ ಅವರು ಎಲ್ಲಾನು ಜೆನ್ಯೂನ್ ಆಗಿರುತ್ತೆ. ಎಲ್ಲ ಲಾಯಲ್ ಆಗಿರ್ತಾರೆ. ಯಾವತ್ತು ಅವರು ನಮ್ಮ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಹೋಗಲ್ಲ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ವಿಡಿಯೋ ನೋಡ್ತಾರೆ. ಹಾಗಾಗಿ ನಾವು ಲಾಂಗ್ ವಿಡಿಯೋಸ್ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಈ ಕಂಟೆಂಟ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಅವಾಗಲೇ ಹೇಳ್ದಂಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆನಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದಕ್ಕಿಂತ ಚೆನ್ನಾಗಿರೋ ಕಂಟೆಂಟ್ ನ ತಗೊಂಡ್ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ಯಾರೆಲ್ಲ ಪೇಷನ್ಸ್ ಅಲ್ಲಿ ಕುತ್ಕೊಂಡು ನನ್ನ ವಿಡಿಯೋನ ನೋಡಿದ್ದೀರಾ, ಥ್ಯಾಂಕ್ ಯು. ಟೇಕ್ ಕೇರ್. ಬೈ ಬಾಯ್.